ಹಲೋ ಸ್ಟೂಡೆಂಟ್ಸ್. ಕಳೆದ ಭಾಗದಲ್ಲಿ ನಾವು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಒಂದಾದ ಸಮಾಜದ ಅರ್ಥ ಮತ್ತು ಲಕ್ಷಣಗಳನ್ನು ತಿಳ್ಕೊಂಡಿದ್ದೇವೆ. ಈ ಭಾಗದಲ್ಲಿ ನಾವು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಪರಿಕಲ್ಪನೆಯಾದಂಥ ಸಮುದಾಯ ಎಂದರೇನು, ಸಮುದಾಯದ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮಾನವ ಸಮಾಜ ಜೀವಿ ಹಾಗೆ ಸಂಘ ಜೀವಿ ಆಗಿರೋದ್ರ ಜೊತೆಗೆ ಪ್ರತಿಯೊಬ್ಬ ಮಾನವ ಒಂದಲ್ಲ ಒಂದು ಸಮೂಹಕ್ಕೆ ಸೇರೇ ಇರ್ತಾನೆ. ಯಾಕೆಂದರೆ ಸಮಾಜದ ಪ್ರಪಂಚದ ಎಲ್ಲ ಭಾಗದಲ್ಲಿ ಎಲ್ಲ ಸಮೂಹಗಳ ಸದಸ್ಯನಾಗಲಿಕ್ಕೆ ಮಾನವ ಸಾಧ್ಯ ಇಲ್ಲ. ಅವನ ಬೇಡಿಕೆಗಳು ಯಾವ ಸಮುದಾಯಗಳಿಂದ ಈಡೇರಿಸಲ್ಪಡ್ತವೆಯೋ ಅಂತಹ ಸಮುದಾಯಗಳ ಸದಸ್ಯನಾಗ್ತಾ ಇರ್ತಾನೆ ಮಾನವ. ಮುಖ್ಯವಾಗಿ ಯಾವ ಸಮುದಾಯದಲ್ಲಿ ಅವನಿಗೆ ಸಮಾನವಾದಂತಹ ಭಾವನೆಗಳು ಮೂಡಿ ಬರ್ತವೋ, ಸಹಬಾಳ್ವೆ ಇರ್ತದೆಯೋ ಅಂತಹ ಸಮುದಾಯದ ಸದಸ್ಯನಾಗ್ತಾ ಇರ್ತಾನೆ ಮಾನವ. ಹಾಗಾಗಿ ಸಮಾಜಶಾಸ್ತ್ರದಲ್ಲಿ ಸಮುದಾಯ ಎಂಬ ಪದವನ್ನು ಬಹಳ ಸೀಮಿತವಾದ, ಸಂಕುಚಿತವಾದ ಅರ್ಥದಲ್ಲಿ ಬಳಕೆ ಮಾಡ್ಕೊಳ್ತಾ ಇರ್ತೇವೆ. ನಾವು ಸಮುದಾಯದ ಅರ್ಥವನ್ನು ಬಹಳಷ್ಟು ವಿಶಾಲವಾದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಕೆಲವೊಂದು ವ್ಯಾಖ್ಯಾನಗಳನ್ನ ಅರ್ಥ ಮಾಡ್ಕೊಳ್ಳೋ ಮೂಲಕ ಸಮುದಾಯದ ಅರ್ಥವನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಈ ವ್ಯಾಖ್ಯಾನಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಬೊಗಾರ್ಡಸ್ ಎಂಬ ಸಮಾಜಶಾಸ್ತ್ರಜ್ಞ ಸಮುದಾಯ ಅಂದ್ರೆ ನಾವು ಮತ್ತು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ನೆಲೆಗೊಂಡಿರುವ ಸಮೂಹವೇ ಸಾಮಾಜಿಕ ಸಮುದಾಯ ಎಂಬ ಅರ್ಥದಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾರೆ. ಮುಖ್ಯವಾಗಿ ಅವರ ವ್ಯಾಖ್ಯಾನದಲ್ಲಿ ಎರಡು ನಾವು ಅಂಶಗಳನ್ನು ಗಮನಿಸಬಹುದಾಗಿದೆ. ಯಾವುದೇ ಸಮುದಾಯ ನಿರ್ಮಾಣ ಆಗಬೇಕಾದ್ರೆ ನಾವು ಮತ್ತು ನಮ್ಮವರು ಎಂಬ ಭಾವನೆ ಇರಬೇಕಾಗ್ತದೆ. ಎರಡನೇದಾಗಿ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಜನರು ನೆಲೆಸಿರ್ಬೇಕಾಗ್ತದೆ. ಈ ವ್ಯಾಖ್ಯಾನವನ್ನು ನಾವು ಗಮನಿಸಿದಾಗ ಅಂದ್ರೆ ಅಲ್ಲಿ ಎರಡು ಅಂಶಗಳನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗ್ತದೆ. ಒಂದು, ನಾವು ಮತ್ತು ನಮ್ಮವರ ಎಂಬ ಭಾವನೆ, ಅದ್ರ ಜೊತೆಗೆ ನಿರ್ದಿಷ್ಟ ಭೌಗೋಳಿಕ ಪ್ರದೇಶ ಬಹಳ ಮುಖ್ಯವಾಗ್ತದೆ. ಇದ್ರ ಜೊತೆಗೆ ಮತ್ತೊಂದು ವ್ಯಾಖ್ಯಾನ ಲುಂಡ್ಬರ್ಗ್ ಅವರಿಂದ ನೀಡಲ್ಪಟ್ಟಿದೆ. ಅವ್ರ ಪ್ರಕಾರ ಮಾನವರು ನಿಯಮಿತ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುತ್ತಿದ್ದು ಒಂದೇ ರೀತಿಯ ಪರಸ್ಪರ ಅವಲಂಬಿತ ಜೀವನವನ್ನ ಸಾಗಿಸುತ್ತಿರುವುದಕ್ಕೆ ಸಮುದಾಯ ಅಂತೇಳಿ ಅವರು ವ್ಯಾಖ್ಯಾನಿಸ್ತಾರೆ. ಅವರ ವ್ಯಾಖ್ಯಾನನೂ ಸಹ ಈ ಸಮುದಾಯದ ಅರ್ಥವನ್ನ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಮಾನವರು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಪರಸ್ಪರ ಅವಲಂಬಿತರಾಗಿ ಜೀವಿಸ್ತಕ್ಕಂಥದ್ದನ್ನ ಸಮುದಾಯ ಎಂಬ ಅರ್ಥದಲ್ಲಿ ಅವರು ಅರ್ಥೈಸಿದ್ದಾರೆ. ಈ ಮೇಲಿನ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ಸಮುದಾಯ ಅಂದ್ರೆ ಏನು ಅನ್ನೋದನ್ನ ನಾವು ಬಹಳ ಸರಳವಾಗಿ ಇಲ್ಲಿ ವಿವರಿಸಲಿಕ್ಕೆ ಸಾಧ್ಯವಾಗ್ತದೆ. ಸಾಮಾನ್ಯವಾಗಿ ಸಮುದಾಯ ಅಂದ್ರೆ ಸದೃಢ ಬಾಂಧವ್ಯ ಮತ್ತು ಐಕ್ಯತೆಯನ್ನು ಮೂಡಿಸುವ ಸಮುದಾಯ. ಬಹಳ ಮುಖ್ಯವಾಗಿ ಅಲ್ಲಿ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆಸಿದ್ದು ಆ ಭೌಗೋಳಿಕ ಪ್ರದೇಶದ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಸಾಮುದಾಯಿಕ ಜೀವನವನ್ನು ಹೊಂದಿರಬೇಕಾಗ್ತದೆ. ಸಾಮುದಾಯಿಕ ಜೀವನವನ್ನು ಹೊಂದಿರತಕ್ಕಂಥ ಜನಸಮೂಹವಾಗಿದ್ದು ಸಾಮಾನ್ಯ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಆ ಸಮೂಹದ ಸದಸ್ಯರಾಗಿರ್ತಾರೆ ಜನರು ಅನ್ನೋದನ್ನ ನಾವು ಗಮನಿಸಿದಾಗ ಈ ಸಮುದಾಯ ಎಂಬ ಪದವನ್ನು ಇನ್ನಷ್ಟು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದರ ಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳೋ ಮೂಲಕ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆ ಲಕ್ಷಣಗಳಲ್ಲಿ ಮೊದಲನೇದಾಗಿ ಸಮುದಾಯದ ಲಕ್ಷಣಗಳಲ್ಲಿ ಮೊದಲನೇದಾಗಿ ಪಾಯಿಂಟ್ ನಂಬರ್ 1 ನೋಟ್ ಮಾಡ್ಕೊಳ್ಳಿ. ಜನಸಮೂಹ. ಜನಸಮೂಹ ಸಮುದಾಯದ ಮೊದಲನೆಯ ಲಕ್ಷಣವಾಗಿದೆ. ಸಾಮಾನ್ಯವಾಗಿ ಸಮೂಹ ಜನರಿಲ್ಲದೆ ಸಮೂಹ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹಲವಾರು ಸಮೂಹಗಳು ಸೇರಿ ಒಂದು ಸಮುದಾಯ ನಿರ್ಮಾಣ ಆಗಿರ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಸಾಮಾನ್ಯವಾಗಿ ಮಾನವರು ಸಮಾನ ಹಿತಾಸಕ್ತಿಗಳನ್ನ ಹೊಂದಿರತಕ್ಕಂಥ ಜನಸಮೂಹಗಳು ಒಂದೆಡೆ ಸೇರಿದಾಗ ಸಮುದಾಯ ನಿರ್ಮಾಣ ಆಗ್ತದೆ. ಇದು ಮೊದಲನೇ ಲಕ್ಷಣ ಆಗಿರ್ತದೆ. ಇನ್ನು ಪಾಯಿಂಟ್ ನಂಬರ್ 2, ಗಾತ್ರ. ಇದು ಸಮುದಾಯದ ಮತ್ತೊಂದು ಪ್ರಧಾನವಾದಂತಹ ಲಕ್ಷಣವಾಗಿದೆ. ಸಾಮಾನ್ಯವಾಗಿ ಸಮುದಾಯ ಸದಸ್ಯರ ಸಂಖ್ಯೆಯನ್ನು ಆಧರಿಸಿ ಬೇಡಿಕೆಗಳನ್ನು ಆಧರಿಸಿ ಸಮುದಾಯದ ಗಾತ್ರ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಕೆಲವು ಸಮುದಾಯಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದರೆ ಕೆಲವು ಸಮುದಾಯಗಳು ಗಾತ್ರದಲ್ಲಿ ದೊಡ್ಡದಾಗುತ್ತೆ. ಉದಾಹರಣೆಗೆ ಆದಿವಾಸಿ ಸಮುದಾಯ ಬಹಳ ಚಿಕ್ಕ ಗಾತ್ರದ ಜನಸಮೂಹ ಆಗಿದ್ರೆ ರಾಷ್ಟ್ರದಂತಹ ಸಮುದಾಯ ದೊಡ್ಡ ಸಮುದಾಯ ಆಗಿರ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಪಾಯಿಂಟ್ ನಂಬರ್ 3, ಸ್ವಾಭಾವಿಕವಾಗಿ ಅಸ್ತಿತ್ವಕ್ಕೆ ಬರ್ತದೆ. ಯಾಕೆಂದ್ರೆ ಸಮುದಾಯವನ್ನ ಯಾವುದೇ ಮಾನವರು ಉದ್ದೇಶಪೂರ್ವಕವಾಗಿ ಪೂರ್ವ ಯೋಜಿತವಾಗಿ ಸೃಷ್ಟಿಸಿರೋದಿಲ್ಲ. ಅದು ಸ್ವಾಭಾವಿಕವಾಗಿ ಸಮುದಾಯದ ಅಥವಾ ಸಮಾಜದ ಜೊತೆಗೆಯೇ ವ್ಯಕ್ತಿಯ ಜೊತೆಗೆ ಅದು ಬೆಳೆದು ಬರ್ತದೆ. ಅದು ಸ್ವಾಭಾವಿಕವಾದಂತಹ ಅಸ್ತಿತ್ವವನ್ನು ಪಡ್ಕೊಂಡಿರ್ತದೆ. ಇದು ಮೂರನೇ ಪ್ರಧಾನವಾದಂತ ಲಕ್ಷಣ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ನಾಲ್ಕನೇದಾಗಿ ಬಹಳ ಮುಖ್ಯವಾದಂತಹ ಲಕ್ಷಣ ಅಂದ್ರೆ ನಿರ್ದಿಷ್ಟ ನೆಲೆ ಅಥವಾ ನಿರ್ದಿಷ್ಟ ಭೌಗೋಳಿಕ ಪ್ರದೇಶ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಯಾವುದೇ ಸಮುದಾಯ
ಸಾಮುದಾಯಿಕ ಲಕ್ಷಣವನ್ನ ಪಡ್ಕೊಳ್ಬೇಕು ಅಂದ್ರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಆ ಜನಸಮೂಹ ಶಾಶ್ವತವಾಗಿ ನೆಲೆಸಿರ್ಬೇಕಾಗ್ತದೆ. ಹಾಗೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಜನರು ಯಾವಾಗ ಶಾಶ್ವತವಾಗಿ ನೆಲೆಗೊಳ್ತಾರೋ ಆ ಬಾಂಧವ್ಯ ಅಲ್ಲಿ ವೃದ್ಧಿ ಆಗ್ತದೆ. ಉದಾಹರಣೆಗೆ ನಾವು ಭಾರತೀಯ ಜನರು ಉದಾಹರಣೆಗೆ ಭಾರತದ ಸಮೂಹವನ್ನು ನಾವು ಭಾರತೀಯ ಸಮುದಾಯ ಅಂತೇಳಿ ಕರಿತೇವೆ. ಏಕೆಂದ್ರೆ ಭಾರತೀಯ ಸಮುದಾಯ ಅಂತೇಳಿ ಕರಿಬೇಕಾದ್ರೆ ಆ ಭೌಗೋಳಿಕ ಪ್ರದೇಶ ಜೊತೆಗೆ ಅವಿನಾಭಾವ ಸಂಬಂಧ ಆ ಸಮೂಹದ ಜನರ ಜೊತೆಗೆ ಸೃಷ್ಟಿಯಾಗುತ್ತದೆ. ಆ ಅವಿನಾಭಾವ ಸಂಬಂಧವೇ ಒಂದು ಸಮುದಾಯವಾಗಿ ಆ ಜನಾಂಗವನ್ನ ಒಂದುಗೂಡಿಸ್ತದೆ. ಇನ್ನೊಂದು ಬಹಳ ಚಿಕ್ಕದಾದಂಥ ಉದಾಹರಣೆ ಹೇಳೋದಾದ್ರೆ ಆದಿವಾಸಿ ಸಮುದಾಯ. ಸಾಮಾನ್ಯವಾಗಿ ಆದಿವಾಸಿ ಸಮುದಾಯ ಒಂದು ನಿರ್ದಿಷ್ಟ ಅರಣ್ಯ ಪ್ರದೇಶಗಳಲ್ಲಿ ದಟ್ಟವಾದಂತಹ ಕಾಡು ಮೇಡುಗಳಲ್ಲಿ ಆ ಸಮುದಾಯಗಳು ನೆಲೆಸಿರ್ತವೆ. ಆ ಅರಣ್ಯದ ಜೊತೆಗೆ ಅವಿನಾಭಾವ ಸಂಬಂಧಗಳನ್ನ ಅವು ಹೊಂದಿರ್ತವೆ ಮತ್ತು ಸಾಮುದಾಯಿಕ ಭಾವನೆ ಅವು ಭೌಗೋಳಿಕ ಪ್ರದೇಶದ ಜೊತೆಗೆ ಬೆಳವಣಿಗೆ ಆಗಿರ್ತದೆ ಅನ್ನೋದನ್ನ ನೀವು ಗಮನಿಸಬೇಕಾಗ್ತದೆ. ಮತ್ತು ಪ್ರತ್ಯೇಕವಾದಂಥ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ, ಪದ್ಧತಿ, ಪರಂಪರೆಗಳು ಇವೆಲ್ಲವೂ ಸಹ ಆ ಭೌಗೋಳಿಕ ಪ್ರದೇಶದ ಹಿನ್ನೆಲೆಯಲ್ಲಿ ರೂಪುಗೊಂಡಿರ್ತವೆ ಎಂಬುದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಸಮುದಾಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಭೌಗೋಳಿಕ ಪ್ರದೇಶ ಮತ್ತೊಂದು ಪ್ರಮುಖವಾದಂಥ ಅಂಶ. ಮುಂದಿನ ಲಕ್ಷಣ ಸಾಮುದಾಯಿಕ ಭಾವನೆ. ಇದು ಸಮುದಾಯದ ಮತ್ತೊಂದು ಪ್ರಧಾನವಾದಂತಹ ಲಕ್ಷಣವಾಗಿದೆ. ಯಾಕಂದ್ರೆ ಸಾಮುದಾಯಿಕ ಭಾವನೆಗಳು ಅಥವಾ ನಾವು ಮತ್ತು ನಮ್ಮವರು ಎಂಬ ಭಾವನೆ ಇಲ್ಲದೆ ಒಂದು ಸಮುದಾಯ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಮುದಾಯಿಕ ಭಾವನೆ ಇರೋದ್ರಿಂದಾಗಿ ಜನರ ನಡುವೆ ಐಕ್ಯತೆ, ಒಗ್ಗಟ್ಟು, ಏಕತೆ, ಹೊಂದಾಣಿಕೆ ಸರ್ವಸಾಮಾನ್ಯವಾಗಿ ಮೂಡಿ ಬರ್ತದೆ. ನಾವೆಲ್ಲರೂ ಒಂದು ಸಮುದಾಯಕ್ಕೆ ಸೇರಿದವರು ಎಂಬ ಭಾವನೆ ಜನರಲ್ಲಿ ರೂಪುಗೊಳ್ಳುತ್ತದೆ. ಆ ಕಾರಣಕ್ಕಾಗಿ ಆ ಸಾಮುದಾಯಿಕ ಭಾವನೆ ಇರೋ ಕಾರಣಕ್ಕಾಗಿಯೇ ವ್ಯಕ್ತಿಗಳ ನಡುವೆ ಪರಸ್ಪರ ಅವಲಂಬನೆ ಮೂಡಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಹೆಸರಾಂತ ಸಮಾಜಶಾಸ್ತ್ರಜ್ಞ C.H. ಕುಲೆ ವಿ ಫೀಲಿಂಗ್ಸ್ ಅಂತೇಳಿ ಕರೀತಾನೆ. ವಿ ಫೀಲಿಂಗ್ಸ್ ಅಥವಾ ನಾವು ಮತ್ತು ನಮ್ಮವರು ಎಂಬ ಭಾವನೆ ಇಲ್ಲಿ ಸಾಮುದಾಯಿಕ ಭಾವನೆಯ ಕಾರಣಕ್ಕಾಗಿ ಅದು ಬೆಳವಣಿಗೆ ಆಗ್ತದೆ. ಸಾಮುದಾಯಿಕ ಭಾವನೆ ಇಲ್ಲದೆ ಹೋದ್ರೆ ಆ ಸಮುದಾಯದ ಸದಸ್ಯರ ನಡುವೆ ಏಕತೆ, ಐಕ್ಯತೆ, ಒಗ್ಗಟ್ಟು, ಹೊಂದಾಣಿಕೆ, ಅನುರೂಪತೆ, ಐಕ್ಯತೆ ಇವೆ ಯಾವುದೂ ಸಹ ಮೂಡಿ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಮತ್ತು ಸಮುದಾಯ ಸ್ಥಿರವಾಗಿ ಉಳಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಸಮುದಾಯಗಳು ಏನಾದ್ರು ಸ್ಥಿರವಾಗಿ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ಸಾಮುದಾಯಿಕ ಭಾವನೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಈ ಮೇಲಿನ ಲಕ್ಷಣಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋ ಮೂಲಕ ಸಮುದಾಯ ಅಂದ್ರೇನು ಮತ್ತು ಸಮುದಾಯದ ಲಕ್ಷಣವನ್ನು ನಾವು ಪ್ರಯತ್ನವನ್ನ ಮಾಡೋಣ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ಈ ಮೇಲ್ಕಂಡಂತೆ ನಾವು ಸಮುದಾಯದ ಅರ್ಥ ಮತ್ತು ಲಕ್ಷಣಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೇವೆ. ಮುಂದಿನ ಭಾಗದಲ್ಲಿ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಮತ್ತೊಂದು ಪರಿಕಲ್ಪನೆ ಆಗಿರ್ತಕ್ಕಂಥ ಸಂಘದ ಬಗ್ಗೆ ನಾವೊಂದಿಷ್ಟು ಮಾಹಿತಿಯನ್ನ ಇಲ್ಲಿ ಕಲೆ ಹಾಕೋಣ. ಮುಖ್ಯವಾಗಿ ಮಾನವ ಸಮಾಜ ಜೀವಿ ಹೇಗೋ ಹಾಗೆ ಸಂಘ ಜೀವಿ. ಯಾಕಂದ್ರೆ ಮಾನವ ಸರ್ವೇಸಾಮಾನ್ಯವಾಗಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಸಮಾಜದಲ್ಲಿ ಸಂಘ ಸಂಸ್ಥೆಗಳ ಸದಸ್ಯನಾಗಿಯೇ ತನ್ನ ಬೇಡಿಕೆಗಳನ್ನ ಪೂರೈಸಿಕೊಳ್ತಾನೆ. ಯಾಕಂದ್ರೆ ಪ್ರತಿಯೊಬ್ಬ ಮಾನವ ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಂಘದ ಹೊರತಾಗಿ ಅವನು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ಮಾನವ ತನ್ನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ 3 ಮಾರ್ಗಗಳನ್ನ ಸರ್ವೇಸಾಮಾನ್ಯವಾಗಿ ಕಂಡುಕೊಳ್ತಾನೆ. ಒಂದು, ಏಕಾಂಗಿಯಾಗಿ ಯಾರ ಸಹಕಾರವಿಲ್ಲದೆ ತಾನೊಬ್ಬನೇ ತನ್ನ ಜೀವನದ ಉದ್ದೇಶಗಳನ್ನ ಈಡೇರಿಸಿಕೊಳ್ಳೋದು ಒಂದು ಮಾರ್ಗ ಆದ್ರೆ, ಎರಡನೇದಾಗಿ ಇತರರ ಜೊತೆಗೆ ಸಂಘರ್ಷಕ್ಕಿಳಿಯೋ ಮೂಲಕ, ಹೋರಾಟಕ್ಕಿಳಿಯೋ ಮೂಲಕ ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ತಾನೆ. ಇನ್ನು ಮೂರನೇದಾಗಿ ಇತರರ ಜೊತೆಗೆ ಸಹಕಾರಯುತವಾಗಿ ಹೊಂದಾಣಿಕೆಯಿಂದ ಸೇರಿ ದುಡಿಯೋದ್ರ ಮೂಲಕ ತನ್ನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗೆ ಈ ಮೂರನೇ ಮಾರ್ಗ, ಇತರರ ಜೊತೆಗೆ ಸಹಕಾರದಿಂದ ಸೇರಿ ದುಡಿಯೋ ಮೂಲಕ ತನ್ನ ಬೇಡಿಕೆಗಳನ್ನು ಏನು ಈಡೇರಿಸಿಕೊಳ್ತಾನೆ, ಆ ಮಾರ್ಗವೇ ಸಂಘಗಳ ರಚನೆಗೆ ಕಾರಣವಾಗ್ತದೆ. ಹಾಗಾಗಿ ಸರಳವಾದ ಅರ್ಥದಲ್ಲಿ, ಸಾಮಾನ್ಯವಾದ ಅರ್ಥದಲ್ಲಿ ಇದ್ರೆ ಸಂಘ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ಸಂಘ ಅಂದ್ರೆ ಸಾಮಾನ್ಯ ಬೇಡಿಕೆಗಳನ್ನ ಅಥವಾ ಬೇಡಿಕೆಗಳ ಕಟ್ಟನ್ನ ಅಥವಾ ಇಡಿಯನ್ನ ಪೂರೈಸಿಕೊಳ್ಳುವ ಸಲುವಾಗಿ ಮಾನವರೆಲ್ಲರೂ ಸೇರಿ ದುಡಿಯುವುದೇ ಸಂಘ ಅಂತೇಳಿ ಆಗ್ತದೆ. ಯಾಕಂದ್ರೆ ಮಾನವನಲ್ಲಿ ವಿವಿಧ ಬಗೆಯ ಹಿತಾಸಕ್ತಿಗಳಿರ್ತದೆ, ಬೇಡಿಕೆಗಳಿರ್ತದೆ, ಬಯಕೆಗಳಿರ್ತದೆ. ಆ ಬಯಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಸಮಾನ ಮನಸ್ಕರ ಜೊತೆಗೆ, ಸಮಾನ ಉದ್ದೇಶಗಳನ್ನ ಗುರಿಯನ್ನು ಹೊಂದಿರತಕ್ಕಂಥ ಜನರ ಜೊತೆಗೆ
ಸೇರಿ ಆ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಒಂದು ಮಾರ್ಗ, ಕ್ರಮವೇ ಸಂಘ ಅಂತೇಳಿ ಆಗ್ತದೆ. ಈಗ ಸಂಘವನ್ನ ಇನ್ನಷ್ಟು ವಿಶಾಲವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಅದರ ವ್ಯಾಖ್ಯಾನವನ್ನ ತಿಳ್ಕೊಳ್ಳೋ ಮೂಲಕ ಸಂಘ ಸಂಘದ ಅರ್ಥವನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಸಂಘದ ಉದ್ದೇಶವನ್ನ ನಾವು ನೋಡೋದಾದ್ರೆ ವ್ಯಾಖ್ಯಾನವನ್ನ ನೋಡೋದಾದ್ರೆ ಮೊದಲನೇದಾಗಿ ಬೊಗಾರ್ಡಸ್ ಬಹಳ ಸರಳವಾದಂತ ವ್ಯಾಖ್ಯಾನವನ್ನ ಅವರು ಸಂಘಕ್ಕೆ ಸಂಬಂಧಿಸಿದಂತೆ ನೀಡಿದ್ದಾರೆ. ಕೆಲವು ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಜನರು ಒಟ್ಟಿಗೆ ಸೇರಿ ಕೆಲಸ ಮಾಡುವುದೇ ಸಂಘ ಅಂತೇಳಿ ಕರೀತಾರೆ. ಇವರ ವ್ಯಾಖ್ಯಾನದಲ್ಲಿ ನಮಗೆ ಬಹಳ ಸ್ಪಷ್ಟವಾಗ್ತಕ್ಕಂಥದ್ದು ಎರಡು ಲಕ್ಷಣಗಳಿದೆ. ಒಂದು ಸಾಮಾನ್ಯ ಉದ್ದೇಶಗಳು ಮತ್ತು ಆ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಜನರು ಸೇರಿ ದುಡಿಯುವುದು ಅಂತೇಳಿ ಆಗ್ತದೆ ಅನ್ನೋದನ್ನ ನಾವು ಗಮನಿಸಿದಾಗ, ಮತ್ತೊಂದು ವ್ಯಾಖ್ಯಾನ ಮೆಕೈವರ್ ಅವರಿಂದ ನೀಡಲ್ಪಟ್ಟಿದೆ. ಇವರು ಹೆಸರಾಂತ ಸಮಾಜಶಾಸ್ತ್ರಜ್ಞರು. ಇವ್ರು ಏನ್ ಹೇಳ್ತಾರೆ ಅಂದ್ರೆ ಸಂಘ ಅಂದ್ರೆ ಸದಸ್ಯರೆಲ್ಲರೂ ಸಾಮೂಹಿಕವಾಗಿ ಕೆಲವು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಉದ್ದೇಶಪೂರ್ವಕವಾಗಿ ರಚಿಸಿಕೊಂಡಿರುವ ಸಂಘಟನೆಯೇ ಸಂಘ ಅಂತೇಳಿ ಆಗ್ತದೆ. ಈ ಮೇಲಿನ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ಸಂಘ ಅಂದ್ರೆ ಒಂದು ಸಾಮಾನ್ಯವಾದಂತ ಜ್ಞಾನ ನಮ್ಗೆ ಬರ್ತದೆ. ಸಾಮಾನ್ಯವಾದಂತ ಜ್ಞಾನ ಬರ್ತದೆ. ಅದೇನಂದ್ರೆ ಜನರು ನಿರ್ದಿಷ್ಟ ಬೇಡಿಕೆ ಅಥವಾ ಸಾಮಾನ್ಯವಾದಂತ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲು ಮಾಡಿಕೊಂಡಿರ್ತಕ್ಕಂಥ ಒಂದು ಮಾರ್ಗವನ್ನ, ಕ್ರಮವನ್ನ, ವಿಧಾನವನ್ನ ನಾವು ಸಂಘ ಎಂಬ ಅರ್ಥದಲ್ಲಿ ನಾವು ಕರಿಬಹುದಾಗಿದೆ. ಹೀಗೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಸಂಖ್ಯಾತವಾದಂತಹ ಸಂಘಟನೆಗಳನ್ನ ನಾವು ಕಾಣ್ತೇವೆ. ಯಾಕೆಂದ್ರೆ ಇಂದಿನ ಆಧುನಿಕ ಸಮಾಜವನ್ನು ನಾವು ಸಂಘಟನೆಗಳ ಯುಗ ಅಂತೇಳಿ ಕರಿತೇವೆ. ಯಾಕೆಂದ್ರೆ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಇವತ್ತು ಸ್ಥಾಪನೆ ಮಾಡಿಕೊಂಡು ಮಾನವರು ಬೇಡಿಕೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಮುಂದಾಗ್ತಾರೆ, ನಾವು ಗಮನಿಸಬೇಕಾಗ್ತದೆ. ಉದಾಹರಣೆಗೆ ಕ್ರೀಡಾ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಕ್ರೀಡಾ ಸಂಘಗಳನ್ನ, ಮನರಂಜನಾ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಮನರಂಜನಾ ಸಂಘಗಳನ್ನ, ಶೈಕ್ಷಣಿಕ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಶೈಕ್ಷಣಿಕ ಸಂಘಗಳನ್ನ, ಹೀಗೆ ವಿವಿಧ ಸ್ವರೂಪದ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಆಯಾ ಸ್ವರೂಪದ ಸಂಘಗಳನ್ನ ಸ್ಥಾಪನೆ ಮಾಡಿಕೊಂಡು ಅದರ ಮೂಲಕ ಬೇಡಿಕೆಗಳನ್ನ ಈಡೇರಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನ ಇವತ್ತಿನ ದಿನದಲ್ಲಿ ಸಾಗ್ತಾ ಇದೆ. ಉದಾಹರಣೆಗೆ ಇವತ್ತು ನಾವು ಹಲವಾರು ಸಂಘಗಳಂತೆ, ಉದಾಹರಣೆಗೆ ಕಾರ್ಮಿಕ ಸಂಘ, ಶಿಕ್ಷಕರ ಸಂಘ, ವಿದ್ಯಾರ್ಥಿಗಳ ಸಂಘ, ರೈತರ ಸಂಘ, ಪತ್ರಕರ್ತರ ಸಂಘ, ಅಧ್ಯಾಪಕರ ಸಂಘ, ಹೀಗೆ ಹಲವಾರು ಸಂಘಗಳನ್ನು ನಾವು ಇವತ್ತು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸಂಘವನ್ನು ಇನ್ನಷ್ಟು ವಿಶಾಲವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದರ ಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳೋ ಮೂಲಕ ನಾವು ಇನ್ನಷ್ಟು ವಿಶಾಲವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲಿ ಮೊದಲನೇ ಲಕ್ಷಣ ಸಾರ್ವತ್ರಿಕತೆ. ಸಾರ್ವತ್ರಿಕತೆ ಸಂಘದ ಪ್ರಧಾನವಾದಂಥ ಲಕ್ಷಣವಾಗಿದ್ದು ನೋಟ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋ ಪಾಯಿಂಟ್ಸ್ ಅನ್ನ. ಸಂಘದ ಮೊದಲನೇ ಲಕ್ಷಣ ಅಂದ್ರೆ ಸಾರ್ವತ್ರಿಕತೆ. ಯಾಕಂದ್ರೆ ಸಂಘಗಳು ಸಾರ್ವತ್ರಿಕವಾಗಿ ಎಲ್ಲ ಕಾಲಗಳಲ್ಲಿ ಎಲ್ಲ ಸಮಾಜಗಳಲ್ಲಿಯೂ ಕಂಡು ಬರ್ತದೆ. ಪ್ರಾಚೀನ ಕಾಲ, ಆಧುನಿಕ ಕಾಲವನ್ನ ವ್ಯತ್ಯಾಸವಿಲ್ಲದೆ ಎಲ್ಲ ಕಾಲಗಳಲ್ಲಿಯೂ ಕಂಡು ಬರ್ತಕ್ಕಂಥ ಒಂದು ಲಕ್ಷಣವಾಗಿದ್ದು ಇದು ಸಾರ್ವತ್ರಿಕವಾಗಿ ಅಸ್ತಿತ್ವದಲ್ಲಿದೆ. ಪ್ರಾಚೀನ ಕಾಲ, ಆಧುನಿಕ ಕಾಲ ಮತ್ತು ಭಾರತೀಯ ಸಮಾಜ ಇರ್ಬೋದು, ಅಮೇರಿಕನ್ ಸಮಾಜ ಇರ್ಬೋದು, ಸಮಾಜ ಕಾಲ ಯಾವುದೇ ಇರ್ಬೋದು, ಎಲ್ಲ ಸಮಾಜಗಳಲ್ಲೂ ಸಹ ಅಸ್ತಿತ್ವದಲ್ಲಿರ್ತಕ್ಕಂಥ ಲಕ್ಷಣವನ್ನ ಒಳಗೊಂಡಿದೆ. ಇದು ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ಸಂಘವು ಜನರ ಸಮೂಹವಾಗಿದೆ. ಯಾಕೆಂದ್ರೆ ಜನರಿಲ್ಲದೆ ಸಂಘ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಬೇಡಿಕೆಗಳನ್ನ ಹೊಂದಿರತಕ್ಕಂತಹ ಜನರೇ ಸೇರಿ ಸಂಘಗಳನ್ನ ಸ್ಥಾಪನೆ ಮಾಡ್ಕೊಳ್ತಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಒಂದು ನಿರ್ದಿಷ್ಟ ಬೇಡಿಕೆಯ ಸ್ವರೂಪವನ್ನ ಹೊಂದಿರತಕ್ಕಂಥ ಜನರು ಪರಸ್ಪರ ಬಾಧ್ಯತೆಗಳನ್ನ ಹಂಚಿಕೊಂಡು ಸಂಘವನ್ನ ರಚನೆ ಮಾಡ್ಕೊಳ್ತಾರೆ ಅನ್ನೋದನ್ನ ನೀವು ಗಮನಿಸಬೇಕಾಗ್ತದೆ. ಇದು ಎರಡನೇ ಪ್ರಧಾನವಾದ ಲಕ್ಷಣ. ಇನ್ನ ಪಾಯಿಂಟ್ ನಂಬರ್ 3, ಸಂಘವು ಸಂಘಟಿತ ಸಮೂಹವಾಗಿದೆ. ಸಂಘವು ಸಂಘಟಿತ ಸಮೂಹವಾಗಿದೆ. ಸಂಘ ಸರ್ವೇ ಸಾಮಾನ್ಯವಾಗಿ ಇದೊಂದು ಸಂಘಟನಾತ್ಮಕ ಸ್ವರೂಪವನ್ನ ಹೊಂದಿದ್ದು ಪ್ರತಿಯೊಂದು ಸಂಘವು ಸರ್ವೇ ಸಾಮಾನ್ಯವಾಗಿ ತನ್ನ ದೈನಂದಿನ ಕಾರ್ಯಚಟುವಟಿಕೆಗಳನ್ನ ಅಥವಾ ಬೇಡಿಕೆಗಳನ್ನ ಪೂರೈಸಿಕೊಳ್ಳುವ ಸಲುವಾಗಿ ಕೆಲವೊಂದು ನೀತಿ ನಿಯಮಗಳನ್ನ, ಕಟ್ಟುಕರಾರುಗಳನ್ನ, ಕಾನೂನು ನಿಯಮಗಳನ್ನ ಹೊಂದಿ ಅದರ ಆಧಾರದ ಮೇಲೆ ಜನರು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಸರ್ವೇ ಸಾಮಾನ್ಯವಾಗಿ ಜನರ ಹಿತಾಸಕ್ತಿಗಳನ್ನ, ಬೇಡಿಕೆಗಳನ್ನ ಪೂರೈಸಿಕೊಳ್ಳುವ ಸಲುವಾಗಿ ಜನರು ಒಗ್ಗೂಡಿ ದುಡಿಯುವಂತ ಸಂದರ್ಭದಲ್ಲಿ ಮಾನವರ ವರ್ತನಾ ಮಾದರಿಗಳನ್ನ ನಿರ್ದಿಷ್ಟ ರೂಪದಲ್ಲಿ ನಿಯಂತ್ರಣ ಮಾಡುವ ಸಲುವಾಗಿ ಕೆಲವೊಂದು ನಿಯಮಗಳನ್ನ ಅಲ್ಲಿ ರೂಪಿಸಲಾಗ್ತದೆ ಅನ್ನೋದು ನೀವು ಗಮನಿಸಬೇಕಾಗ್ತದೆ. ಇದು ಮೂರನೇ ಲಕ್ಷಣ.
ಇನ್ನ ಪಾಯಿಂಟ್ ನಂಬರ್ 4 ನೋಟ್ ಮಾಡ್ಕೊಳ್ಳಿ. ಸಮಾನ ಉದ್ದೇಶಗಳು. ಸರ್ವೇ ಸಾಮಾನ್ಯವಾಗಿ ಸಂಘದ ಸದಸ್ಯರು ಸಾಮಾನ್ಯವಾದಂತಹ ಹಿತಾಸಕ್ತಿಗಳನ್ನ ಅಥವಾ ಬೇಡಿಕೆಗಳನ್ನ ಹೊಂದಿರ್ತಾರೆ. ಸಮಾನವಾದಂತಹ ಉದ್ದೇಶಗಳನ್ನ ಅಥವಾ ಬೇಡಿಕೆಗಳನ್ನ ಹೊಂದಿ, ಆ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಜನರೆಲ್ಲರೂ ಸೇರಿ ದುಡಿಯುವ ಕಾರಣಕ್ಕಾಗಿ ಸಂಘಗಳು ಸ್ಥಾಪನೆ ಆಗ್ತದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇದು 4 ಲಕ್ಷಣ. ಇನ್ನು 5ನೇದಾಗಿ ಸದಸ್ಯತ್ವ ಐಚ್ಛಿಕವಾದದ್ದು. ಸದಸ್ಯತ್ವ ಐಚ್ಛಿಕವಾದದ್ದು. ಐಚ್ಛಿಕವ ಅಂದ್ರೆ ಅವರ ಇಚ್ಛಾಶಕ್ತಿಗೆ ಸಂಬಂಧಿಸಿದಂತ ವಿಷಯವಾಗ್ತದೆ. ವ್ಯಕ್ತಿ ತನಗೆ ಯಾವ ಸಂಘದ ಸದಸ್ಯನಾಗ್ಬೋದು, ಆ ಸಂಘದ ಸದಸ್ಯರಾಗಲಿಕ್ಕೆ ಆಯ್ಕೆ ಇರ್ತದೆ. ಅಲ್ಲಿ ಕಡ್ಡಾಯ ಏನಿರೋದಿಲ್ಲ. ಅವನಿಗೆ ಯಾವ ಬೇಡಿಕೆ ಇರ್ತದೆ, ಆ ಬೇಡಿಕೆಯನ್ನು ಆಧರಿಸಿ ಒಂದು ನಿರ್ದಿಷ್ಟ ಸದಸ್ಯರನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ. ಮತ್ತು ಏಕಕಾಲದಲ್ಲಿ ಅನೇಕ ಸಂಘಗಳ ಸದಸ್ಯನಾಗ್ಲಿಕ್ಕೂ ಸಹ ಅವಕಾಶ ಇರ್ತದೆ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ವಿಜ್ಞಾನ ಸಂಘ, ಸಾಂಸ್ಕೃತಿಕ ಸಂಘ, ಕ್ರೀಡಾ ಸಂಘ, ಮನೋರಂಜನಾ ಸಂಘ, ಹೀಗೆ ವಿವಿಧ ಬಗೆಯ ಸಂಘಗಳನ್ನ ಅವನು ಸೇರ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಇದು 5ನೇ ಲಕ್ಷಣ. ಇನ್ನು 6ನೇದಾಗಿ ಸಹಕಾರಿ ಭಾವನೆ. ಯಾವುದೇ ಸಂಘದ ನಿರಂತರತೆ ಆ ಸಂಘದ ಸದಸ್ಯರಲ್ಲಿರ್ತಕ್ಕಂಥ ಸಹಕಾರ ಮನೋಭಾವನೆಯನ್ನು ಆಧರಿಸಿ ನಿಂತಿರ್ತದೆ. ಎಲ್ಲಿವರೆಗೆ ಜನರು ಪರಸ್ಪರ ಸಹಕಾರದಿಂದ ಸೇರಿ ದುಡಿಲಿಕ್ಕೆ ಮುಂದಾಗ್ತಾರೋ ಅಲ್ಲಿವರೆಗೂ ಸಹ ಸಂಘ ಸ್ಥಿರವಾಗಿ ಇರ್ತದೆ. ಹಾಗಾಗಿ ಯಾವುದೇ ಸಂಘದ ಸ್ಥಿರತೆ ಆ ಸಮೂಹದ ಜನರ ನಡುವೆ ಇರತಕ್ಕಂಥ ಸಹಕಾರ ಭಾವನೆಯನ್ನ ಹೊಂದಿರ್ತದೆ ಅನ್ನೋದನ್ನ ನೀವು ಗಮನಿಸಬೇಕಾಗ್ತದೆ. ಇನ್ನು ಮುಂದಿನ ಲಕ್ಷಣ, ಸಂಘವು ನಿಯೋಗಗಳನ್ನ ಹೊಂದಿದೆ. ಸಂಘಗಳು ನಿಯೋಗಗಳನ್ನ ಹೊಂದಿರ್ತದೆ. ಸರ್ವೇ ಸಾಮಾನ್ಯವಾಗಿ ಸಂಘವು ತಮ್ಮ ಸಂಘದ ಸದಸ್ಯರ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಹಲವಾರು ನಿಯೋಗಿಗಳನ್ನ ಮಾರ್ಗಗಳನ್ನ ಅನುಸರಿಸಿ, ಆ ಮಾರ್ಗಗಳ ಮೂಲಕ ನಿಯೋಗಿಗಳ ಮೂಲಕ ತನ್ನ ಪ್ರತಿನಿಧಿಗಳ ಮೂಲಕ ತನ್ನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋದನ್ನ ನಾವು ಪ್ರಮುಖವಾಗಿ ಗಮನಿಸಬಹುದಾಗ್ತದೆ. ಇದು ಮತ್ತೊಂದು ಪ್ರಧಾನವಾದಂಥ ಲಕ್ಷಣ. ಇನ್ನು ಕೊನೆಯದಾಗಿ ಚಿರಕಾಲ ಬಾಳಿಕೆ. ಅಂದ್ರೆ ಕೆಲವು ಸಂಘಗಳು ಶಾಶ್ವತವಾಗಿ ನಿರಂತರವಾಗಿ ಮುಂದುವರಿತಕ್ಕಂಥ ಲಕ್ಷಣಗಳನ್ನ ಹೊಂದಿದ್ರೆ, ಕೆಲವು ಸಂಘಗಳು ಅಲ್ಪಕಾಲಿಕವಾದಂತಹ ಸಮಯ ಕಾಲದವರೆಗೆ ಮಾತ್ರ ಅಸ್ತಿತ್ವದಲ್ಲಿ ಇರತಕ್ಕಂಥ ಲಕ್ಷಣವನ್ನ ಹೊಂದಿರ್ತದೆ. ಹೀಗೆ ಸಂಘ ಈ ಮೇಲಿನ ಪ್ರಧಾನವಾದಂತ ಲಕ್ಷಣಗಳನ್ನ ಹೊಂದಿರ್ತದೆ ಅನ್ನೋದನ್ನ ಇಲ್ಲಿ ಈ ಕೆಳಕಂಡಂತೆ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇದುವರೆಗೆ ನಾವು ಸಮಾಜ, ಸಮುದಾಯ ಮತ್ತು ಸಂಘ ಅವುಗಳ ಅರ್ಥ ಮತ್ತು ಲಕ್ಷಣವನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ಭಾಗದಲ್ಲಿ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಮತ್ತೊಂದು ಪರಿಕಲ್ಪನೆ ಆಗಿರ್ತಕ್ಕಂತಹ ಸಂಸ್ಥೆ ಎಂಬ ಪರಿಕಲ್ಪನೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ನಾವು ಮಾಡೋಣ. ಸರ್ವೇ ಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಸಂಘ ಮತ್ತು ಸಂಸ್ಥೆ ಈ ಎರಡೂ ಪದಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲದೆ ಈ ಪದವನ್ನ ನಾವು ಬಳಕೆ ಮಾಡ್ಕೊಳ್ತೇವೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸಂಘ ಮತ್ತು ಥ್ಯಾಂಕ್ ಯು. ಉಳಿದ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಮುಂದಿನ ಭಾಗದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.